ನಮಸ್ಕಾರ. ಕಲ್ಲಂಗಡಿ ಬೆಳೆಯುವಂತಹ ಕರ್ನಾಟಕದ ಪ್ರತಿಯೊಬ್ಬ ರೈತರಲ್ಲೂ ನಾನಿವತ್ತೊಂದು ಸ್ಪೆಷಲ್ ಆಗಿ ಈ ವಿಡಿಯೋವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಬಂದಿದ್ದೇನೆ. ಮೊದಲನೇದಾಗಿ ಈ ಕಲ್ಲಂಗಡಿ ಬೆಳೆಯಲ್ಲಿ ಅವಧಿ ಮತ್ತು ಸಮಯ ಹೇಗೆ ಇಂಪಾರ್ಟೆಂಟು, ಹಾಗೆ ಬೀಜದ ಆಯ್ಕೆ, ಗೊಬ್ಬರದ ನಿರ್ವಹಣೆ ಮತ್ತು ಔಷಧಿ, ಹಾಗೂ ಕೊನೆಯದಾಗಿ ಇಳುವರಿ, ಈ 4 ವಿಷಯಗಳ ಬಗ್ಗೆ ನಾನು ನಿಮ್ಮ ಜೊತೆಗೆ ಚರ್ಚಿಸ್ತಾ ಇದ್ದೇನೆ. ಇದರಲ್ಲಿ ಪ್ರಥಮ ಬಾರಿಗೆ ಇವತ್ತು 15/7/2026, ಇವತ್ತು ಜುಲೈ ತಿಂಗಳ 15ನೇ ತಾರೀಕು 2026. ಕಲ್ಲಂಗಡಿ ಬೆಲೆ ಇರೋದು ಕೇವಲ 4 ರಿಂದ 5 ರೂಪಾಯಿ. 4 ರಿಂದ 5 ರೂಪಾಯಿ ಇತ್ತು ಅಂತಂದರೆ, ಅಥವಾ ಈ 8 ರೂಪಾಯಿ ಕೆಜಿ ಬೆಲೆ ಬಂತು ಅಂದರೂ ಕೂಡ ರೈತರಿಗೆ ಲಾಸ್. ಯಾಕೆಂದರೆ ಎಕರೆಗೆ 2 ಎಕರೆಗೆ ಹೆಚ್ಚು ಕಡಿಮೆ 1-1.5 ಲಕ್ಷ ರೂಪಾಯಿ ರೈತ ಖರ್ಚು ಮಾಡ್ತಾನೆ. ಈ 4-5 ರೂಪಾಯಿ ಬಂತು ಅಂತಂದರೆ ರೈತರಿಗೆ ಕಂಪ್ಲೀಟಾಗಿ ಲಾಸ್ ಆಗುತ್ತೆ. ಸೊ ಇದಕ್ಕೆ ರೈತ ಏನು ಮಾಡ್ತಾನೆ ಅಂತಂದರೆ, ಬೇಜಾರಾಗಿ ಕಲ್ಲಂಗಡಿನೇ ಬೆಳಿಬಾರ್ದಪ್ಪ, ಸಾಕು ಇನ್ಮೇಲೆ ಇದ್ರ ಸವಾಸ ಅನ್ನೋ ಆ ಮಟ್ಟಿಗೆ ಬಂದ್ಬಿಡುತ್ತೆ. ಸ್ನೇಹಿತರೆ, ಇದೇ ತಿಂಗಳ 1ನೇ ತಾರೀಕು 18 ರೂಪಾಯಿ, ಹೆಚ್ಚು ಕಡಿಮೆ 18 ರೂಪಾಯಿ ರೇಟ್ ಇತ್ತು. ಬರ್ತಾ 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 ಇವತ್ತು 4 ರಿಂದ 5 ರೂಪಾಯಿ ಕೆಜಿಗೆ ಬಂತು ಅಂತಂದರೆ ಕಾರಣ ರೈತನೇ, ಬೇರೆ ಯಾರೂ ಅಲ್ಲ. ಇದಕ್ಕೆ ಮಾರ್ಕೆಟ್ ಸರಿ ಇಲ್ಲ, ಮಾರ್ಕೆಟ್ ಬಿದ್ದೋಯ್ತು ಅಂತೀವಿ. ಆದರೆ ಬೀಳ್ಸೋಕ್ಕೆ ಕಾರಣ ಯಾರು ಅಂತಂದರೆ ಕೇವಲ ರೈತನೇ ಹೊರತು ಬೇರೆ ಯಾರೂ ಅಲ್ಲ. ಯಾಕೆ ಅಂತಂದರೆ ಇವತ್ತು ಹೆಚ್ಚು ಕಡಿಮೆ ಒಂದು ತಮಿಳುನಾಡು, ಆಂಧ್ರ ಮತ್ತು ಕರ್ನಾಟಕ, ಈ 3 ಭಾಗದಲ್ಲೂ ಕೂಡ ರೈತರು ಸಾಕಷ್ಟು ಕಲ್ಲಂಗಡಿಯನ್ನು ಬೆಳೆದಾರೆ. ಈಗ ಬಂದಿರುವಂತಹ ಕಲ್ಲಂಗಡಿ ಒಂದೇ ಟೈಮಲ್ಲಿ ಬಂತು ಅಂತಂದರೆ, ಈಗ ಮಾರ್ಕೆಟ್ಗೆ ಕಳಿಸ್ಬೇಕು ಅಂತಂದರೆ ನಮಗಿರೋದು ಒಂದೇ ಒಂದು ದಾರಿ ಯಾವುದಪ್ಪ ಅಂತಂದರೆ, 1ನೇದು ಮಹಾರಾಷ್ಟ್ರ, 2ನೇದು ದೆಹಲಿ. ಈ ಪ್ರಸಕ್ತ ಸಾಲಿನಲ್ಲಿ ಅಂದರೆ ಮಳೆಗಾಲದ ಅವಧಿಯಲ್ಲಿ ಹೇಳ್ತಾ ಇರೋದು ನಾವು. ಈ ಮಳೆಗಾಲದ ಅವಧಿಯಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರೋದ್ರಿಂದ ಯಾರು ಕೂಡ ಲೋಕಲ್ನವರು ಯಾರು ಕಲ್ಲಂಗಡಿ ತಿನ್ನಲ್ಲ. ಸೊ ಅದನ್ನು, ಈ ಕಲ್ಲಂಗಡಿಯನ್ನು ಎಲ್ಲಿ ಕಳಿಸ್ಬೇಕು ಅಂತಂದರೆ ನಾವು ಮಹಾರಾಷ್ಟ್ರಕ್ಕೆ ಕಳಿಸ್ಬೇಕು ಹಾಗೂ ದೆಹಲಿಗೆ ಕಳಿಸ್ಬೇಕು. ಮಹಾರಾಷ್ಟ್ರದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇರೋದ್ರಿಂದ ಎಲ್ಲರೂ ಕೂಡ ಈ 3 ಸ್ಟೇಟಿಂದ ಕೂಡ ಇಲ್ಲಿ ಹೋಗ್ತಾ ಇದೆ, ಡೆಲ್ಲಿ ಹೋಗ್ತಾ ಇದ್ದಾರೆ. ಡೆಲ್ಲಿಯಲ್ಲಿ ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಒಂದು ದಿನಕ್ಕೆ 30 ಗಾಡಿ ಅಂದರೆ 22 ಟನ್ನಿನ 30 ಗಾಡಿ ಬರಬೇಕು. ಇದು 130